ಸರ್ಕಳ್ರ ಸರ್ಕಳ್ರ ಸರ್ಕಳ್ರಲ್ಲ ಏಯ್ ಸೈಡಿಗೆ ಬರಲ್ಲ ಸೈಡಿಗೆ ನಿಂತ್ಕೊಂಡ್ರೆ ಅಯ್ಯ ನಿನ್ನ ಹೊಸಿ ಡಿ ಚಂಚಿ ಬೇಡವನ್ರಲ್ಲ ಬರ್ತಾ ಇರೋದು ಮಂತ್ರಿ ಸಾಹೇಬರು. ಯಾರೀ ನೀವ ನಡೀರಿ. ಸಾರ್ ನಾನು ರಘುಪತಿ, ಈ ಊರ್ನ ಒಂದೇ ಸ್ಕೂಲ ಒಬ್ನೇ ಆ ಪ್ರಿನ್ಸಿಪಲ್ಲು. ಈಟತ್ತು ಬರ್ಲೇ ಇಲ್ವಲ್ಲ. ಕಾಯಿಸಿದ ಹಾಲೆಲ್ಲ ಆರೆ ಹೋಯ್ತು, ತಿರ್ಗಾ ಒಲೆ ಮೇಲೆ ಮಡಗ್ಬೇಕು. ಅದನ್ನ ಕೆಲಸ ಮಾಡೋರು ನೋಡ್ಕೋತಾರೆ. ಸುಮ್ಕಿರು, ನೀನ್ ಯಾಕೆ ಯೋಚನೆ ಮಾಡ್ತೀಯ ಚಂದ್ರಿ? ಅಲ್ಲ ಸರ್ದಕ್ಕ, ಆಗ್ಲೇ ಪಟಾಕಿ ಸದ್ ಬಂತಲ್ಲ, ಇನ್ನು ಸಾಹೇಬ್ರು ಬಂದೇ ಇಲ್ಲ ಅಲ್ಲೂವ್ರ. ಅದಕ್ಕೆ ಸಾಹೇಬ್ರು ಮಂತ್ರಿ ಆದ್ಮೇಲೆ ಮೊದಲನೇ ಕಿತ್ತ ಊರ್ನ ಕಾಲ್ ಮಡಗ್ತಾವ್ರೆ. ತುಬಾ ಕೊರ್ಬೇಕು, ಮರ್ವಾದೆ ಕೊಡ್ಬೇಕು ಅಂತ 1000 ಜನ ಸಾಹೇಬ್ರಿಗೆ ಕಾಯ್ಕೊಂಡವ್ರೆ. ಎಲ್ಲರ ತವ ಒಸಿ ಮಾತಾಡ್ ಬರೋದ್ ಬ್ಯಾಡ್ವೆ? ಏನ ಎಲ್ಲರ ತವನ? ನಮ್ ನಂದಿತ ಅಕ್ಕ ಅವ್ರ ಅಪ್ಪಯ್ಯ ಅವರಲ್ಲ, ಮಾದೇವಯ್ಯನವರು. ಅವರು ಹಿಂಗೆಲ್ಲ ಸಣ್ಣ ಪುಟ್ಟ ಜನರ ತವ ಮಾತೇ ಆಡಕ್ಕಿಲ್ಲ. ಅವರು ಅಂದ್ರೆ ಇಡೀ ಊರೇ ನಡಕ್ತೈತೆ. ಅಂಥದ್ರಲ್ಲಿ ಹಿಂಗೆಲ್ಲ ಸಲ್ಗೆ ಕೊಟ್ಕೊಂಡು ಎಲ್ರ ತವನು ಮಾತಾಡ್ಕೊಂಡಿದ್ರೆ ಊರ್ನಾಗ ಭಯ ಇರ್ತದ? ಮಾದೇವಯ್ಯನವರು ಮೈಸೂರಿಗೆ ದೊಡ್ಡ ಮನ್ಸ, ಒಪ್ಕೋತೀನಿ. ಆದ್ರೆ ನಮ್ಮ ಸಾಹೇಬ್ರು ಇಡೀ ಊರಿಗೆ ಮುಖಂಡ ಅಲ್ವೇ? ಅದು ಅವ್ರು ಈ ಒಳ್ಳೆ ಗುಂದಿಂದ ಸಿಕ್ಕಿರೋ ಮರ್ವಾದೆ. ಅವ್ರು ತಡ ಮಾಡ್ತಿಲ್ಲ, ನಾವು ಆತ್ರ ಪಟ್ಕೊಂಡು ಸಾಹೇಬ್ರು ತಡ ಮಾಡ್ತಾವ್ರೆ ಅಂತ ಅನ್ಕೋತೀವಿ. ನಡಿ, ಇನ್ನೇನು ಬರ್ತಾರೆ, ಆಗೋ ಕೆಲಸ ನೋಡುಮ್ಮ. ಓಹೋ, ಒಳ್ಳೆತನ ಅಂತೆ, ಒಳ್ಳೆತನ. ಸಾಯೋ ಕಾಲ ಬಂದಿದ್ರು ಮುದುಕಿಗೆ ಸೊಕ್ಕಗೆ ಏನು ಕಮ್ಮಿ ಇಲ್ಲ. ನನ್ನನ್ನು ಸುಮ್ಕಿರು ಅಂತಾರೆ. ಸೊಕ್ಕನ್ನು ಅಡಗಿಸೋದಕ್ಕೆ ನಮ್ಮ ಅಕ್ಕ ಅವರೇ ಸರಿ. ಚಂದ್ರಿ ಅಕ್ಕ, ಇದನ್ನ ಇಲ್ಲಿ ಯಾರಿಟ್ಟಿದ್ದು? ಅಕ್ಕ, ಅದು ನಾನೇ ಅಮ್ಮವ್ರ. ತೋಟದಲ್ಲಿ ಬೇರೆ ಯಾವ ಗುಲಾಬಿ ಹೂವು ಸಿಗಲೇ ಇಲ್ವಾ? ಅಥವಾ ದೊಡ್ಡ ಮನೆಯವರು ತೋಟದ ತುಂಬ ಬೇರೆ ಯಾವ ಒಳ್ಳೆ ಹೂವನ್ನು ಬೆಳೀತಿದ್ರು? ಕೇಳ್ತಿದ್ದೀನಿ ತಾನೆ, ಬಾಯ್ ಬಿಟ್ಟು ಮಾತಾಡು. ಅದು ಕ್ಷಮಿಸಿ ಅಮ್ಮವ್ರೆ, ಈಗಲೇ ಬೇರೆ ತಂದು ಮಡಗ್ತೀನಿ. ತಗೋ. ರಮಣ, ಇದನ್ನ ಹಾಕೋ. ಮುಖ್ಯವಾಗಿ ಎತ್ತಾಗ ನೋಡಿದ್ರೆ ಬರೀ ಹೆಂಗಸರೇ ಕಾಣ್ತಾವ್ರೆ.
ಲವ್ ನೀನೇ ಹೇಳು, ನಾನಂತ ಬ್ರಹ್ಮಚಾರಿ ಹೆಂಗ್ಲೇ ಇರೋಕ್ಕಾಗ್ತದಲ್ಲಿ? ಅದಕ್ಕೆ ಈತ ಕಡೆಗೆ ಬಂದ್ಬಿಟ್ಟೆ. ಎಲ್ಲ ಮುಗಿದ್ಮ್ಯಾಗ ಬೇಕಾದ್ರೆ ಹೋಗು ಮಾಬ್ಳು. ಸರಿಯಾಗೆ ಮಾಡಿದ ಬಿಡೋಣ. ಇಲ್ಲ ಅಂದಿದ್ರೆ ಮೊನ್ನೆ ಆಗಿರೋದು ಹುಡುಗಿನಿಂದ ಕ್ಯಾಚ್ ಹಾಕೊಬಿಟ್ಟಿರೋಳು. ಲೇ ಬಿಟ್ಟಿದೆ, ಗುದ್ದಾಕ್ಬಿಡ್ತೀನಿ ನೋಡಿ ಇವಾಗ. ಬ್ರಹ್ಮಚಾರಿ ಕಲ್ಲ ನಾನು. ನಾವು ಸುಮ್ಕೆ ಹೇಳ್ತಿಲ್ಲ, ಒಳ್ಳೆ ಫಿಲ್ಮ್ ಹೀರೋ ಕಂಡಂಗೆ ಕಾಣ್ತಿದ್ಯಾ. ಇರು, ಈ ಸಾಲ ಹಾಕೋ ನೋಡಮ್ಮ. ಶಾರದವ್ವ ಕೊಟ್ಟಿದ್ದು. ಸೂಪರ್. ಮದುಮಗನ ಕಡೆ ಮಗ್ದಿನ ಹಂಗೆ ಚಿಮ್ತೈತೆ. ಬಾ ಹಂಗೆ ಬತ್ತಾ ಮದುವೆ ಮಾಡಿಸ್ಬಿಡಮ್ಮ. ಬಾಯಿ ಮುಚ್ಚ ಸಾಕು. ರಮಣ ರಮಣ ಬ್ಯಾಡ ರಮಣ. ಎಲ್ಲ ಮಾಡ್ತಿದ್ಯಾ ರಮಣ ನೀವಾ? ಇಟ್ಟೊಂದು ಬಾರ ಹಾಕೊಂಡು ಹೊಡೆಯೋದು ಅಲ್ದೆ ಎತ್ಕೊಂಡು ಹೊಡಿತಿದ್ಯಾ? ಬಾರ್ಲಾ ಈ ಕಡೆ, ನಾನು ತಳ್ತೀನಿ. ರಮಣ ಬ್ಯಾಡ, ಬಟ್ಟೆ ಕೊಳ ಆಯ್ತದೆ. ಅವನೇ ನೋಡ್ಕೊತಾನೆ ಬಿಡೋಣ. ಲೈ ಸುಮ್ಕಿರ್ಲಾ. ಮೂಗ್ ಪ್ರಾಣಿಗಳು ತಿರುಗಿ ಬೆಳಕಿಲ್ಲ, ನಾನು ಸಲಿಗೆ ತಕೊಂಡು ಅವಕ್ಕೆ ಹಂಗೆ ಹೊಡಿತಾವನೆ. ನಿಂಗೆ ಹೆಂಗೆ ಅರ್ಥ ಆದತ್ ಅವೆಲ್ಲ? ಸುಮ್ಕೆ ನಿಂತ್ಕೊಳ್ಳ ಲೈ. ಕೈ ಹಾಕ್ಲವ ಸೇ. ಹಾಂ ತೆಗೆ ತೆಗೆ. ಅರ್ಥ ಆಯ್ತಾ? ಮೆಲ್ಲಿಗೆ ಮೆಲ್ಲಿಗೆ. ಎಲ್ಲಿ ಹೊಸ ಮೇಡಮು? ಆ ಜಾನಕಿ ಮೇಡಮ್ ಎಲ್ಲಿ? ಇನ್ನು ಬಂದಿಲ್ವಾ? ಇನ್ನೇನು ಬರ್ಬೋದು ಸರ್. ಪಾಟ್ನಾಗ ಓದ್ಕೊಂಡ್ ಬಂದೀನಿ ಅನ್ನೋ ದಿಮಾಕ ಹುಡುಗಿಗೆ. ಈ ರಘುಪತಿ ಮಾತನ್ನೇ ಮೀರಂಗಾಗೋದ್ರ ನಮ್ ಸಾಲೆ ಅವರು. ಬರ್ಲಿ, ಇವತ್ತೈತೆ. ಸರ್ ಜಾನಕಿ ಮೇಡಮ್ ಬಂದ್ರು. ಬರ್ಬೇಕು ಬರ್ಬೇಕು. ಅಯ್ಯ, ನೀವ್ಯಾಕೆ ಆರ್ತಿ ತಟ್ಟೆನ ತರಕ್ ಹೋದ್ರಿ? ಹೊಸಿ ಅಲ್ಲಿ ನೋಡಿ, ನಿಮಗೆ ಅಂತ ಎಲ್ರು ನಾನೇ ರೆಡಿ ಮಾಡಿವ್ನಿ. ಬನ್ನಿ ಬನ್ನಿ. ಸರ್ ಅದು ಅಯ್ಯೋ, ನೀವೇನು ಮಾತಾಡಬೇಡಿ. ನಿಮ್ಮನ್ನ ಪ್ರಶ್ನೆ ಮಾಡೋಕ್ಕೂ ಯಾರಿಗೈತೆ ಹೇಳಿ? ಪಟ್ನದಾಗೆ ಡಿಗ್ರಿ ಓದ್ಕೊಂಡು ಬಂದಿರೋ ಕ್ಲಾಸ್ ಮೇಡಮ್ ನೀವು. ಆ ಸ್ಕೂಲಾಗೆ ನಿಮಗೆ ಕಾರ್ ಕಳ್ಸೋರು ಏನೋ. ಈ ಊರ್ನ ರೋಡೇ ಇಲ್ವೇ? ಕಾರಿನಿಲ್ಲಿಂದ ತರೋಣ ಓಲ್ಲೂರ? ಸರ್ ಸಾರಿ ಸರ್. ಈ ಸ್ಕೂಲ್ ಪ್ರಿನ್ಸಿಪಾಲ್ ನಾನು. ನನ್ನ ಮಾತನ್ನೇ ಮೀರಿ ಕೆಂಪು ಸೀರೆ ಉಟ್ಕೊಳ್ದೆ ಹಸಿರು ಸೀರೆನ ಉಟ್ಕೊಂಡು ಲೇಟಾಗಿ ಬೇರೆ ಬಂದಿದ್ಯಾ? ಏಟು ಸೊಕ್ಕು ನಿನಗೆ. ಶಾನೆ ಕಲ್ತೀವಿ ಅಂತ ಅಧಿಕ ಪ್ರಸಂಗೀತನ ತೋರ್ದಿಯೋ? ಸರ್ವಿಸ್ ಬುಕ್ ಅಲ್ಲಿ ರೆಡ್ ಪೆನ್ ಎಲ್ಲ ಬರ್ದು ಬಿಡ್ತೀನಿ. ಹುಷಾರು, ಹೋಗೋ. ನಂದಿತಾ ಅಮ್ಮನವ್ರ ಆರತಿ ಆದ್ಮ್ಯಾಕೆ ನೀವೆಲ್ಲ ಆರತಿ ಮಾಡ್ಬೇಕು, ತಿಳಿತಾ? ಹೋಗ್ ನಿಂತ್ಕೋ. ಶಾರದಕ್ಕ ಎಲ್ಲಿ ಹೋಗಿದ್ರಿ? ರಾಮಣ್ಣನಿಗೆ ಇಷ್ಟ ಅಂತ ಪಾಯಸ ಮಾಡ್ತಿದ್ದೆ ಕಣವ. ಓ ಪಾಯಸ. ನಾನು ಆರ್ತಿಗೆ ಹೇಳಿದ್ನಲ್ಲ, ಅದನ್ನೇನು ಮಾಡಿದ್ರಿ? ಮಾವನವ್ರು ಬರೋ ಹೊತ್ತಾಯ್ತಲ್ಲ. ಅದನ್ನು ಮಾಡೀನಿ ಕಣವ. ಇಲ್ಲಿ ಎಲ್ಲ ಚೌಕವಾಗಿ ತೊಳೆದು ತಂದೀನಿ. ಸಾಹೇಬ್ರು ಬಂದ್ಮ್ಯಾಕ ನೀವು ಇದ್ರಾಗ ಆರತಿ ಮಾಡ್ಬೋದು. ಏನು ಈ ತಟ್ಟೆಲ? ಇದನ್ನ ಯಾರಾದ್ರೂ ಆರ್ತಿ ತಟ್ಟೆ ಅಂತಾರ? ಇದ್ರ ಬಣ್ಣ ನೋಡ್ತಿದ್ರೆ ಭಿಕ್ಷೆ ಬೇಡೋ ತಿರ್ಪೆ ತಟ್ಟೆ ಕಂಡಂಗೆ ಕಾಣ್ತಿದೆ. ಹಂಗೆ ಹೇಳ್ಬೇಡಿ ಕಣವ್ವ, ದೊಡ್ಡ ಮನೆ ಆರತಿ ತಟ್ಟೆ ಇದು. ಈ ಮನೆತಂದ ಹೆಂಗಸರೆಲ್ಲ ಇದನ್ನಾಗೆ ಆರತಿ ಬೆಳಗಿದ್ದು. ಶಾರದಕ್ಕ, ಸಗಣಿಗೂ ಚಿನ್ನಕ್ಕೂ ಹೋಲಿಕೆ ಮಾಡ್ತಿದ್ದೀರಾ? ಈ ಮನೆಗೆ ಕಾಲಕ್ಕೆ ಹೆಂಗಸರೆಲ್ಲ ಯಾವ ಯಾವ ಮನೆತನದಿಂದ ಬಂದಿದ್ರೋ ಏನೋ.
ಅವ್ರ ಸಮನಾಗಿ ನನ್ನ ತವರ ಮನೆ ಬಗ್ಗೆ ಹೇಗ್ ಮಾತಾಡ್ತೀರಾ? ಅದೇ ಅಲ್ಲೇ ವಯಸ್ಸಾದ್ಮೇಲೆ ಸ್ವಲ್ಪ ಬುದ್ಧಿ ತಪ್ಪುತ್ತೆ ಅಂತಾರೆ. ಏ ಚಂದ್ರಿ, ಹಾ ಅಕ್ಕವ್ರೆ, ಅದೇ ವಯಸ್ಸಾದ್ಮ್ಯಾಕೆ ಒಸಿ. ಏ ಅದಲ್ಲ, ನಾನು ನನ್ನ ತವರ ಮನೆಯಿಂದ ತಂದ ಚಿನ್ನದ ತಟ್ಟೆಗಳೆಲ್ಲ ಇನ್ನೂ ಈ ಮನೇಲೇ ಇದೆಯೋ ಅಥವಾ ದೊಡ್ಡ ಮನೆ ದಾನ ಧರ್ಮ ಅಂತ ಯಾರಿಗಾದ್ರೂ ಕೊಟ್ಬಿಟ್ರು? ಅದೆಲ್ಲ ಅಟ್ಟಿದ್ನಾಗಿರ್ಬೇಕು ಅಕ್ಕವ್ರೆ. ನಾನು ಹೋಗಿ ನೋಡ್ಕೊ ಬರ್ತೀನಿ. ಶಾರದಕ್ಕ, ಯಾವುದನ್ನು ಮನಸ್ಸಿಗೆ ತಗೋಬೇಡಿ. ನೀವಿನ್ನೂ ನನ್ನ ಮಟ್ಟಕ್ಕೆ ಬೆಳಿಬೇಕು. ಗೊತ್ತಿಲ್ಲದೆ ಇರೋ ವಿಷಯನ ಕೇಳಿ ತಿಳ್ಕೊಳ್ಳಿ. ಹೋಗಿ ಪಾಯಸನಾದ್ರೂ ಸರಿಯಾಗಿ ಮಾಡಿ. ಯಾಕ್ಲ ಕೃಷ್ಣಪ್ಪ ಈಟೊಂದು ಬಾರ ಹಾಕೊಂಡು ಈ ಪಾಪು ಜೀವಗಳಿಗೆ ಹಿಂಸೆ ಕೊಡ್ತಿದ್ಯಾ? ಇವತ್ತು ಸಂತೆ ಅಲ್ವಣ್ಣ, ಊರಿನ ಜನ ಎಲ್ಲ ಸಾಮಾನುಗಳೆಲ್ಲ ನನ್ನ ಗಾಡಿಗೆ ಹಾಕಿ ಕಳ್ಸವ್ರೆ. ನಾ ಕಾಸು ಹೆಚ್ಚಿಗೆ ಸಿಗ್ತದೆ ಅಂತ ಇವುಗಳ ಕೈಲಿ ದುಡಿಸ್ಕೋಬಾರ್ದು. ಇವೆಲ್ಲ ನಮ್ಮೂರು ನಾಟಿ ತಳಿಕಲ್ಲ, ನಾವೇ ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ ಬಾರಿನವ್ರು ಬಂದು ಎತ್ತಕ್ಕೆ ಹೋಯ್ತಾರೆ. ರೇಷನ್ ಕಾರ್ಡಲ್ಲಿ ಹೆಸರಿಲ್ಲ ಅಷ್ಟೇಯ, ಇವು ನಮ್ಮನೆ ಜನದಲ್ಲಿ ಒಂದಾಗಿರ್ತವೆ, ತಿಳ್ಕೊ. ನಂಗೊಂದು ಡೌಟು ರಾಮಣ್ಣ. ಏಯ್ ಏನ್ಲ ಅದು? ಅಲ್ಲ, ಉಸಿರು ಕಟ್ಕೊಂಡು ದಮ್ ಹಿಡ್ದು ಉಸ್ಸೋ ಪಸ್ಸೋ ಅಂತ ಗಾಡಿ ತಳ್ಳ ಬದಲು ಸಾಮಾನುಗಳೆಲ್ಲ ಕೆಳಗಿಳಿಸಿದ್ರೆ ಎತ್ಗಳ ಗಾಡಿ ಮುಂದೆ ಕೆಳಕ ಹೋಗ್ತಿರ್ಲಿಲ್ವೇ? ಅಲ್ವಾ, ನಂಗೆ ಇದು ಒಳಿಲೇ ಇಲ್ವಲ್ಲ ಮಂಜ. ಸರೋಯ್ತು. ಲೋ ಮಂಜ, ಅಲ್ಲಿ ನೋಡ್ಲಾ, ಎತ್ತಿನ ಕಾಲ ರಕ್ತ ಸುರಿತೈತೆ. ಏಯ್ ಬಿಚ್ಚಲ, ನಾನು ಎತ್ತಿನ ಗಾಡಿ ಹೇಳ್ಕೊಬತ್ತೀನಿ. ರಮಣ, ಮನೆಗೆ ಹೋಗಕ್ಕೆ ಟೈಮ್ ಆಯ್ತು. ಡೇಯ್ ಮೊದ್ಲು ಎತ್ಕೊಳ್ಳು, ಆಮ್ಯಾಕ ಮನೆ. ಮದುವೆ ಬೇಡ ಅಂತಾನೆ ಓಕೆ, ಕಡೆ ಪಕ್ಷ ಮದುಮಗನಂಗೆ ಕಾಣ್ತಾನೆ ಅಂತ ಖುಷಿ ಪಟ್ರೆ ಅದಕ್ಕೂ ಕಲ್ಲು ಹಾಕಿದ್ನಲ್ಲಪ್ಪ ಅವನು. ಸಾಹೇಬ್ರೆ, ನೀವು ಬರ್ತೀರ ಅಂತ ಗೊತ್ತಾದ್ಮೇಲೆ ಫುಲ್ ಅರೇಂಜ್ಮೆಂಟ್ ಅಲ್ಲ ನಂದೇ ಸಾಹೇಬ್ರೆ. ಆ ಅಮ್ಮ ಹಿಡ್ಕೊಂಡಿರೋ ಆರ್ತಿ ತಟ್ಟೆಯಿಂದ ಹಿಡಿದು ಇಲ್ಲಿ ಮಾಡಿರೋ ಅಲಂಕಾರ ಎಲ್ಲವೂ ನಂದೇಯ. ಹೆಂಗೈತೆ ಸಾಹೇಬ್ರ? ರಘುಪತಿ ಸರ್, ನಿಮ್ಮ ಅಲಂಕಾರ ಶಾನೆ ಚೆಂದಾಗೈತೆ. ನೀವು ಹೊಸಿ ಆ ಕಡೆಗೆ ಹೋಗಿ ನಿಂತ್ಕೊಂಡ್ರೆ ಇನ್ನೂ ಚಂದಾಗಿ ಕಾಣ್ತದೆ. ಸೆಕ್ಯೂರಿಟಿ, ಬಿಟ್ಬಿಡಿ ಅಶೋಕ, ನಮ್ಮನ್ನು ನೋಡಕ್ ಬರೋರ್ನ ಯಾರನ್ನೂ ಕಡೆಗಣಿಸ್ಬಾರ್ದು. ನಾವು ತೋರಿಸೋ ಪಿರುತಿ ಮರುವಾದೇನೆ ನಮಗೂ ಸಿಗೋದು.
ಸರ್ ನಿಮ್ಮ ಅಲಂಕಾರ ಶಾನೆ ಚೆಂದಾಗೈತೆ, ಆದ್ರೆ ನಾನು ಅಪ್ಪಯ್ಯ ದೂರದಿಂದ ಪಯಣ ಮಾಡ್ಕೊಂಡು ಬಂದೀವಿ. ಆಮ್ಯಾಕೆ ಮಾತಾಡೋಣ ಸರ್. ನೀವು ಹೋಗಿ ಸರ್. ಪಾಪ ಮಕ್ಕಳು ತುಂಬ ಹೊತ್ತಿನ ಬಿಸಿಲಲ್ಲಿ ಕಾಯ್ತಿದ್ದಾರೆ. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಓ ಹೊತ್ತಾಯ್ತದೆ ಅಂತ ನೀನು ಹೇಳ್ತಾ ಇದೀಯಾ? ಲೇಟಾಗಿ ಬರೋರಿಗೆ ಟೇಮ್ ಬಗ್ಗೆ ಮಾತಾಡೋ ಹಕ್ಕಿರಲ್ಲ. ಬಿಸಿಲ ನಿಂತ್ಕೊಂಡ್ರೆ ಕರ್ಗೋಯ್ತಾರೆ ಅನ್ನೋದಕ್ಕೆ ಅವರೇನು ನಿಂತರ ಐಸ್ ಕ್ರೀಮ್ ಗೊಂಬೆಗಳಲ್ಲ. ಒಳ್ಳೆ ಐಕ್ಳು ಭಾಳ ಗಟ್ಟಿ ಮುಟ್ಟು ಹೊಸಿ ಹುಷಾರಾಗಿ ಪಾಠ ಮಾಡು, ತಲೆ ಮೇಲೆ ಕುಂತ್ಕೊಂಡ್ಬಿಡ್ತಾವೆ. ಅಕ್ಕವ್ರೆ ಚಂದ್ರಿ, ಯಾಕೆ ಹಾಕಿ ಕೂತ್ಕೊಂಡು ಬರ್ತಿದ್ಯಾ? ಅದು ನೀವು ಕಾಯ್ತಿದ್ದ ಟೈಮ್ ಬಂತು. ಯಾಕೆ ಒಳ್ಳೆ ಬಿಸಿನೀರು ಮೈ ಮೇಲೆ ಚೆಲ್ಕೊಂಡು ಒಳಗೆ ಆಡ್ತಿದ್ಯಾ? ನಿಮ್ಮ ತವ್ರ ಮನೆಯಿಂದ ತಂದಿದ್ದ ರೇಷ್ಮೆ ಸಾಲು ಪೇಟನ ಹಸು ಕಣ್ಣಿಗೆ ಹಾಕೋದಕ್ಕೆ ಶುರು ಮಾಡ್ಕೊಂಡವ್ರೆ. ನೀವು ಬೇಗ ಬನ್ನಿ ಅಕ್ಕವ್ರೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನಿಲ್ಲದೆ ಅವ್ರು ಹೇಗೆ ಸನ್ಮಾನ ಮಾಡ್ತಾರೆ? ನಡಿ, ಅವರೆಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ. ಏ ಚಂದ್ರಿ, ಮೊದಲು ಇವ್ರನ್ನೆಲ್ಲ ಹೊರಗೆ ಕಳಿಸು. ಲೇ ದಾರಿ ಬಿಡ್ರಲ್ಲ. ಅಯ್ಯೋ ಏನೂ ಕಾಣಿಸ್ತಿಲ್ಲ, ದಾರಿ ಬಿಡ್ರಲ್ಲ. ಅಕ್ಕವ್ರೆ ಪೇಟ ತುರ್ಸಕ್ ಶುರು ಮಾಡೋರೆ. ನಿಮ್ ತವ್ರ ಮನೆಯಿಂದ ತಂದಿದ್ದ ಸಾಲ್ನ ಹಸು ಕಣ್ಣ ಅವ್ರಿಗೆ ಒದಿಸ್ತವ್ರೆ. ಹೌದಾ ಚಂದ್ರಿ? ಬಾ, ಹಾಗಿದ್ರೆ ಕೆಳಗೆ ಹೋಗೋಣ. ಏನು ಕೆಳಿಕ? ಮಾದೇವಯ್ಯನವ್ರ ಮಗಳು, ದೊಡ್ಡ ಮನೆ ಸೊಸೆ ನೀವು. ನಿಮ್ಮನ್ನು ಯಾರು ಕರೀದೆ ನೀವು ಕೆಳಗೋಯ್ತೀರೇ? ಏಯ್ ಚಂದ್ರಿ, ನಾನೆಲ್ಲಿ ಕೆಳಗೆ ಹೋಗ್ತೀನಿ ಅಂದೆ? ಒಳಗೆ ಒಳಗೆ ಏನ್ ಸರ್ದಕ್ಕ, ಕೆಲಸ ಎಲ್ಲ ಹೆಂಗೆ ನಡೀತೈತೆ? ನಾನು ಇಲ್ದೆ ಏನು ತೊಂದರೆ ಆಗ್ಲಿಲ್ವೋ? ಎಲ್ಲ ಸಂದಾಗ ನಡೀತಾ ಇದೆ ಸಾಹೇಬ್ರೆ, ಏನೂ ತೊಂದರೆ ಆಗಲಿಲ್ಲ. ಎಲ್ಲಿ ನಮ್ಮ ಪೈಲ್ವಾನ ರಾಮ ಎಲ್ಲೋದ್ನ ಕಾಣಿಸ್ತಾ ಇಲ್ವೇ? ರಾಮಣ್ಣ ತೋಟದ ಕಡೆ ಹೋಗೋನೆ, ಇನ್ನೇನು ಬಂದ್ಬಿಡ್ತಾನೆ. ಚಂದ್ರಿ, ಸೊಸೆ ಮುರೆಲ್ಲಿ? ನಂಗೆ ಗೊತ್ತಿಲ್ಲ. ಇರಿ ಸಾಹೇಬ್ರೆ, ಸೊಸೆ ಮೂರು ಏನೋ ಕೆಲಸದಾಗಿರ್ಬೋದು, ನಾನು ಹೋಗಿ ಕರ್ಕೊಂಬರ್ತೀನಿ. ಬನ್ನಿಮ್ಮ, ಅವ್ರು ಕಾಯ್ಕೊಂಡವ್ರೆ. ದೊಡ್ಡ ಮನಸ್ಸನ್ನ ಕಾಯಿಸೋದು ಸಂದಾಕಿರಕ್ಕಿಲ್ಲ ಅಲ್ವಾ? ಕಾಯ್ಲಿ, ನಾನು ಯಾಕೆ ಬರಬೇಕು? ಹಿಂಗಂದ್ರೆ ಹೆಂಗವ್ವ? ಆರತಿ ಬೆಳಗೋದು ನಿಮ್ಮ ಕರ್ತವ್ಯ ಅಲ್ಲೂರ? ಓ, ಈ ಮನೇಲಿ ನನ್ನ ಕರ್ತವ್ಯ ಯಾವುದು ಅಂತ ನೋಡಿನೇ ಎಲ್ಲ ನಡೀತಿರೋದು ಅಲ್ವಾ? ನೀವು ಹೋಗಿ ಶಾರದಕ್ಕ, ನಾನು ಬರಲ್ಲ. ಯಾಕವ್ವ, ಏನಾಯಿತು? ಅವಮಾನ, ಬರೀ ಅವಮಾನ ಆಯಿತು ಅಷ್ಟೆ. ನನ್ನ ತವ್ರ ಮನೆಯಿಂದ ತಗೊಬಂದಿದ್ದ ಪೇಟ ಮತ್ತು ರೇಷ್ಮೆ ಶಾಲ್ನ ನಾನು ಇದೀನೋ ಇಲ್ವೋ ಅಂತಲೂ ಗಮನ ಕೊಡದೆ ನನ್ನ ಗಂಡನ ಸನ್ಮಾನ ಮಾಡಿ ಮುಗಿಸಿದ್ರಲ್ಲ, ಶಬಾಷ್.
ಇದಕ್ಕಿಂತ ಇನ್ನೇನಾಗಬೇಕಿತ್ತು ಶಾರದಕ್ಕ? ಏನೋ ಗೊತ್ತಿಲ್ಲದೆ ಅವಸರದಲ್ಲಿ ಮಾಡಿಬಿಟ್ಟವ್ರೆ ಕಣವ್ವ. ಅದಕ್ಕೆ ನಾನು ನಿಮ್ಮ ತಾವ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಮಾಮ. ಈ ವಿಷಯ ನನ್ನ ಅಪ್ಪಯ್ಯನಿಗೇನಾದರೂ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ? ನಾನು ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಒಂದೊಂದು ಸಲ ಗೊತ್ತಿಲ್ಲದೆ ಇಂಥ ತಪ್ಪುಗಳು ನಡೆದೋಗ್ತವೆ. ಅದನ್ನೇ ದೊಡ್ಡದು ಮಾಡ್ಕೋಬಾರ್ದು ಕಣಮ್ಮ. ನಿನ್ನ ತವ್ರ ಮನೆ ಒಂದು ಕಡೆ ಆಗಿ ಹೇಳ್ತಾ ಇದ್ದೀನಿ, ಬಾರಮ್ಮ. ಅರೆ ರಾಜೀವ, ನನ್ನ ಎದುರಿಗೆ ನಿಂತು ನನಗೆ ಸಮಾಧಾನ ಮಾಡೋಷ್ಟು ಧೈರ್ಯ ಬಂತ? ತವ್ರ ಮನೆ ನೆಪ ಮಾಡಿಕೊಂಡು ನನಗೆ ಉಪದೇಶ ಮಾಡೋಕ್ಕೆ ಬರಬೇಡ. ದೂರದ ಸಂಬಂಧಿ ಅನ್ನೋ ಪಟ್ಟ ಅಲ್ಲಿಗೆ ಮುಗೀತು. ಇದು ದೊಡ್ಡ ಮನೆ. ನೀನು ಮಾವಯ್ಯನವರು ಬಾ ಅಂದರೆ ಬರಬೇಕು, ಹೋಗು ಅಂದರೆ ಹೋಗಬೇಕು. ಇಲ್ಲೇನಿದ್ರು ನೀನೊಬ್ಬ ಸಂಬಳಕ್ಕೆ ಕೆಲಸ ಮಾಡೋ ಕೂಲಿ ಆಳು ಅಷ್ಟೇ. ತಿಳಿತಾ? ಹೀಗೆಲ್ಲ ನಾನು ನಿಮಗೆ ಹೇಳೋಕ್ಕಾಗತ್ತಾ? ನನಗೆ ನಿಮ್ಮಿಬ್ಬರ ಮೇಲೂ ತುಂಬ ಗೌರವ ಇದೆ. ಅದಕ್ಕೆ ಶಾಂತವಾಗಿ ಹೇಳ್ತಾ ಇದ್ದೀನಿ, ನೀವಿಬ್ಬರು ಇಲ್ಲಿಂದ ಹೊರಡಿ. ಆಶೀರ್ವಾದ ಮಾಡಿ. ಪೈಲ್ವಾನ ಎಲ್ಲೋಗಿದ್ದು? ಇಲ್ಲೇ ತೋಟದ ಕಡೆ ಹೋಗಿದ್ದೆಪ್ಪ. ಅಲ್ಲ, ಎಲ್ಲ ಯಾಕೆ ಹಿಂಗೆ ಈಚೆ ನಿಂತ್ಕೊಂಡಿದ್ದೀರಿ? ಆರ್ತಿನೂ ಆಗಿಲ್ಲ ಕಣಣ್ಣ, ಕಾಯ್ತಿದ್ದೀವಿ. ರಾಜೀವ, ಏನಾಯ್ತು? ನನ್ನ ಸೊಸೆಯಲ್ಲಿ ಯಾಕೆ ಇಷ್ಟು ತಡ ಆಯ್ತಾ ಇದೆ? ಅದು ಏನೋ ಕೆಲಸ ಅನ್ಸುತ್ತೆ ಸಾಹೇಬ್ರೆ, ಅದಕ್ಕೆ ತಡ ಆಗ್ತಾ ಇದೆ. ಮೊದಲೇ ನನ್ನಿಂದ ತಡ ಆಗೈತೆ, ಇನ್ನು ಅಪ್ಪಯ್ಯ ಬೇರೆ ಕಾಯ್ಬೇಕಾ? ಬ್ಯಾರೆ ಏನಾರು ವ್ಯವಸ್ಥೆ ಮಾಡಮ್ಮ. ರಮಣ, ಆರ್ತಿ ತಾನೆ, ಯಾರು ಮಾಡೋದು ಅವನು? ಬೇರೆಯವ್ರ ತವ ಮಾಡಿಸಿ ಅಲ್ವಾ? ಮತ್ತೆ ಶಾರದವ್ವ, ನೀನೇ ಆರತಿ ಮಾಡ್ಬಿಡು. ಲೇ ರಮಣ, ಶಾರದಕ್ಕ ಮಾಡಂಗಿಲ್ಲ. ಈ ಕಡೆಗೆ ನೋಡು ಹೊಸಿ, ಲೈನು ಕುಡುಗಿರ್ ನಿಂತವ್ರೆ. ಮಂಜ, ಹೇಳ್ತೀನಿ ಕೇಳ್ಕ, ನೀನಂತ ಒದೆ ತಿನ್ಕೊಂಡೆ ಹೋಯ್ತಿಯಾಕಲ್ಲ. ಏ, ನಾನೇನು ಕಟ್ಕೊಳ್ಳೋಕೆ ಹೊರಟಿದ್ದೀನ? ಯಾರ ಕಡಿಗಾರು ಬೆರಳು ಮಾಡಿ ತೋರಿಸು, ಅವ್ರು ತವ ಮಾಡ್ತಾರೆ. ನಿಮ್ಮ ಮೊಕ್ಕ ನೋಡ್ಬೇಡಪ್ಪ, ಕಾಲು ನೋಡಿ ಹೇಳಿ ಸಾಕು. ಎಲ್ಲ ಕೆಂಪಾಗಿ ಅವರಲ್ಲ. ಕೆಂಪು ಅಂದರೆ ಈ ಪೆದ್ದ ಎಲ್ಲರನ್ನೂ ಕರೆದು ಬಿಡ್ತಾನೆ. ಹಸಿರು ಹಸಿರು ಸೀರೆ. ರಾಜೀವಣ್ಣ, ಅವ್ರನ್ನ ಕರೀಲಿ. ಅದು ರಮಣ. ಅಪ್ಪಯ್ಯ, ಅವ್ರ ಆರತಿ ಮಾಡೋದು ನಡೀತೈತಲ್ವಾ? ಓ, ಆಯ್ತದೆ ಆಯ್ತದೆ. ಅಲ್ವಾ ಅಶೋಕ? ಹಾಂ ಹಾಂ. ಸರಿ ಮೇಡಮ್, ನಿಮ್ಮನ್ನೇ ಬನ್ನಿ. ಬನ್ನಿ ಬನ್ನಿ, ಸಾಹೇಬ್ರು ಹೇಳವ್ರೆ, ಬನ್ನಿ.
ನಿಮ್ಮನ್ನೇ. ಹಾಂ, ಬನ್ನಿ ಬನ್ನಿ. ಶಾರದವ, ನಮ್ಮನೆ ಆಗ್ತಟ್ಟೆನೆ ಕೊಡು, ಅದ್ರಾಗೆ ಮಾಡಲಿ. ಅಯ್ಯೋ ದೇವ್ರೆ, ಅವಳಿಗೆ ಗೊತ್ತಾದ್ರೆ ಏನು ಮಾಡ್ತಾಳು? ನಂಗೇನು ನಿಂತ್ಕೋ.